ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಇವತ್ತೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದು ವಿಚಾರಣೆಗೆ ಹಾಜರಾಗೋದು ಡೌಟು. ಇಲ್ಲಿವರೆಗೂ ಅವರ ಹೆಸರಲ್ಲಿ ಯಾವುದೇ ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ. ದೇಶದಲ್ಲಿಲ್ಲ, ಅವರು ವಿದೇಶದಲ್ಲಿದ್ದಾರೆ. ಹೀಗಿರುವಾಗ ಯಾವುದೇ ಏರ್ಪೋರ್ಟ್ಗಳಲ್ಲಿ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿಲ್ಲ, ರಿಟರ್ನ್ ಟಿಕೆಟ್ ಬುಕ್ ಆಗಿಲ್ಲ. ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ SIT ಹೈ ಅಲರ್ಟ್ ಆಗಿದೆ. ವಿಚಾರಣೆಗೆ ಹಾಜರಾಗಲು 7 ದಿನ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್. ಅದಕ್ಕೇನು ಓಕೆ ಅಂತ ಕೂಡ SIT ಹೇಳಿರಲಿಲ್ಲ. ಮರುದಿನವೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸುತ್ತೆ. 2 ದಿನ ಸಮಯ ತಗೊಂಡು ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಿದ್ದಾರೆ. ಮೊನ್ನೆ ಭಾನುವಾರ ವಾಟ್ಸ್ಆಪ್ ನಲ್ಲೂ ಕೂಡ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಲಕ್ಷಾಂತರ ಜನರನ್ನ ಪ್ರತಿನಿಧಿಸುವ ಒಬ್ಬ ನಾಯಕ ಇಂತಹ ದೊಡ್ಡ ಆರೋಪವನ್ನ ಹೊತ್ತು ದೇಶದಿಂದ ಕಣ್ಮರೆಯಾಗಿರುವಂತದ್ದು ಮತ್ತು ಯಾವಾಗ ಬರ್ತಾರೆ ಅನ್ನೋದಕ್ಕೆ ಉತ್ತರವೇ ಸಿಗದೆ ಇರುವಂತದ್ದು ನಿಜಕ್ಕೂ ಇದೀಗ ಜನರಲ್ಲೂ ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಈಗ ಅವರು ದೇಶದಿಂದ ಕಣ್ಮರೆಗೆ ಹತ್ತತ್ರ 7-8 ದಿನಗಳು ವಿಚಾರಣೆಗೆ 2-3 ನೋಟಿಸ್ಗೂ ಕೂಡ ಕ್ಯಾರೆ ಅಂದಿಲ್ಲ. ಹಾಗಾದ್ರೆ SIT ಮುಂದಿರುವಂತಹ ಆಪ್ಷನ್ಸ್ಗಳು ಏನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸುವ ವಿಚಾರದಲ್ಲಿ, ವಿಚಾರಣೆಗೆ ಕರೆತರುವಂತಹ ವಿಚಾರದಲ್ಲಿ? ವಿದ್ಯಾ, ಪ್ರಕರಣ ದಾಖಲಾಗಿದೆ. ಅವತ್ತು ರಾತ್ರಿನೇ ಏನು ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ. ಅದಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಸ್ವದೇಶಕ್ಕೆ ತೆರಳಿಲ್ಲ. ಅದರಾಗಿ ಮೊದಲ ಬಾರಿಗೆ ತುರ್ತು ವಿಚಾರಣೆಗೆ ಹಾಜರಾದಂಥ ವೇಳೆಯಲ್ಲಿ ಅವರು ಎಕ್ಸ್ನಲ್ಲಿ ಅವರ ರಿಪ್ಲೈ ಕೂಡ ಮಾಡಿದರು ಮತ್ತು ಅವರ ವಕೀಲರ ಮುಖಾಂತರ 1 ವಾರಗಳ ಕಾಲಾವಕಾಶ ಕೂಡ ಕೇಳಿದರು. 1 ವಾರಗಳ ಕಾಲ ವಿದೇಶದಲ್ಲಿದ್ದೀನಿ, ಹಾಗಾಗಿ 1 ವಾರದ ನಂತರದಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿಕೆ ನೀಡಿದರು. ಅದಾದ ನಂತರ ಕೂಡ SIT ಅಧಿಕಾರಿಗಳು ಸತತವಾಗಿ 2 ನೋಟಿಸ್ ಅಂದರೆ 3 ನೋಟಿಸ್ ಕೊಟ್ಟರು. ಅದಕ್ಕೂ ಕೂಡ ಉತ್ತರ ಇಲ್ಲ. ನಂತರದಲ್ಲಿ ಲುಕ್ಔಟ್ ನೋಟಿಸ್ ಹೊರಡಿಸಿದ್ರು, ಅದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಈಗಷ್ಟೇ ನಿನ್ನೆ ಅಷ್ಟೇ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ CBI ಮುಖಾಂತರ ಇಂಟರ್ಪೋಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿ ಇಂಟರ್ಪೋಲ್ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿರುವಂಥದ್ದು. ಯಾವ ದೇಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಇವರು ಈಗಾಗಲೇ ಇಂಟರ್ಪೋಲ್ ಮುಖಾಂತರ ಮಾಹಿತಿ ಕೂಡ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಇತ್ತು ಅಂದರೆ ಲೋಕಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಅವರು ಅಂದರೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ. ಅದಕ್ಕಾಗಿ 1 ವಾರಗಳ ಕಾಲ ಅವಕಾಶ ಕೇಳಿರೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಹಾಗಾಗಿದ್ರೆ ಇವತ್ತಿಗೆ SIT ಅಧಿಕಾರಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕಾಗಿತ್ತು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ದೇಶದ ಯಾವುದೇ ಏರ್ಪೋರ್ಟ್ನಿಂದಲೂ ಕೂಡ ಅವರು ಟಿಕೆಟ್ ಬುಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಕೂಡ SIT ಅಧಿಕಾರಿಗಳ ವಿಚಾರಣೆಗೆ ಬರುವಂಥದ್ದು ಬಹುತೇಕ ಡೌಟ್ ಆಗಿದೆ. ಹಾಗಾಗಿ ಇವರು ಬ್ಲೂ ಕಾರ್ನರ್ ನೋಟಿಸ್ ಮುಖಾಂತರ ವಿದೇಶದಲ್ಲಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ನಂತರದಲ್ಲಿ ಅವರನ್ನು ಯಾವ ರೀತಿ ಇಂಡಿಯಾಗೆ ವಾಪಸ್ ಕರ್ಕೊಬರಬೇಕು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಉಮೇಶ್ ತಮ್ಮ ಡೀಟೇಲ್ಸ್ಗೆ. ಇದರ ನಡುವೆಯೂ ಅವರೆಲ್ಲಾದರೂ ಕಣ್ಣಿಗೆ ಸಿಕ್ಕರೆ ಯಾವುದೇ ದೇಶದಲ್ಲಾಗಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಏನೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನಲಾದ ಪೆನ್ ಡ್ರೈವ್ ಪ್ರಕರಣ, ಮಗದೊಂದು ಕಡೆ ಪೆನ್ ಡ್ರೈವ್ ಲೀಕ್ ಆದ ಪ್ರಕರಣ, ಎರಡೂ ಕೂಡ ಹೈಪಲ್ ಇದೆ ಸದ್ಯ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ, DKಶಿ ಕೈವಾಡ ಇಲ್ಲ ಅನ್ನೋದಾದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ ವಕೀಲ ದೇವರಾಜೇಗೌಡ. DKಶಿ ಕೈವಾಡ ಇಲ್ಲ ಅನ್ನೋದಾದ್ರೆ ಬಹಿರಂಗ ಚರ್ಚೆಗೆ ಬರಲಿ ಹಾಗಾದ್ರೆ ಅಂತ ಸವಾಲ್ ಹಾಕಿದ್ದಾರೆ ದೇವರಾಜೇಗೌಡ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಡೋದ್ರ ಮುಖಾಂತರ ಈಗೇನೋ ಒಂದು ಆಡಿಯೋ ಗ್ಲಿಂಪ್ ಅನ್ನ ಬಿಟ್ಟಿದ್ದಾರೆ. ಒಂದಷ್ಟು ಸೆಕೆಂಡ್ಗಳ ಕಾಲ ಇಡೀ ಆಡಿಯೋವನ್ನ ನಾನು ರಿಲೀಸ್ ಮಾಡ್ತೀನಿ, ಬರ್ಲಿ ಬಹಿರಂಗ ಚರ್ಚೆಗೆ ಬರ್ಲಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದು ಬಿಟ್ರೆ ಸತ್ಯ ಮರೆಮಾಚಕಂತೂ ಆಗಲ್ಲ. DKಶಿ ವಿರುದ್ಧ ಈ ರೀತಿಯಾಗಿ ವಕೀಲ ದೇವರಾಜೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮುಕ್ತವಾಗಿ ಸ್ವಾಗತ ಮಾಡ್ತೀನಿ. ನನ್ನಲ್ಲಿ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ಆ ಕಾರಿಡಾರ್ ಇದೆಯಲ್ಲ, ಜಾಗ ಇದೆಯಲ್ಲ, ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೆಳಗಡೆ ಅಲ್ಲಿ ಬಹಿರಂಗ ಚರ್ಚೆಗೆ DK ಶಿವಕುಮಾರ್ ಅವರು ಬಂದರೆ ನಾನು ಬಂದು ಕುಳ್ತ್ಕೊತೀನಿ, ದಾಖಲೆ ಹಿಡ್ಕೊಂಡು ಕುಳ್ತ್ಕೊತೀನಿ. ನಮ್ಮ ಹೆಣ್ಣು ಮಕ್ಕಳ ಮಾನವನ್ನು ಶೀಲವನ್ನು ಹರಾಜಾಕಿರೋರಿಗೆ ಶಿಕ್ಷೆ ಆಗಲೇಬೇಕು. ಇವರಿಗೆ ಜೈಲಿಗೆ ಕಟ್ಟುವಂಥ ಕೆಲಸದೇ ನನ್ನ ಮೊದಲನೇ ಗುರಿ. ಅದು ಯಾರೇ ಆಗಿರಲಿ, ಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಉಪಮುಖ್ಯಮಂತ್ರಿ ಆಗಿರಲಿ, ಯಾರೇ ಆಗಿರು ಕೂಡ ಬಿಡಲ್ಲ. ಇದರಲ್ಲಿ ನಾನು ಕಾನೂನು ರೀತಿ ಹೋರಾಟ ಮಾಡಿ ಇವ್ರನ್ನ ಜೈಲಿಗೆ ಕಳ್ಸೋದೇ ಕೆಲಸವನ್ನು ಮಾಡ್ತೀನಿ. ನಾವು ಸಿದ್ಧವಾಗಿದ್ದೀವಿ. ನಾವೀಗ ಅಲ್ಲಿ ನಾವು ಶಸ್ತ್ರಸಜ್ಜಿತವಾಗಿ ಬರ್ತೀವಿ. ನಾವಲ್ಲಿ ಅದಕ್ಕೆ ನೀವು ಸಿದ್ಧರಾಗಿದ್ದೀವಿ. ದೇವರಾಜೇಗೌಡ, ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಮತ್ತು ಇನ್ನೇನು ಬೇರೆ ಬೇರೆ ಪದ ಬಳಕೆ ಮಾಡಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾನು ಇಲ್ಲಿ ಮಾತಾಡಿದ ಸಾಲದು ಅಲ್ಲಿ ದಾಖಲೆ ಸಮೇತ ಬಿಡ್ತೀನಿ ನಾನಲ್ಲಿ. ಬಟ್ ಅವತ್ತು ನಾನು ದಾಖಲೆ ಬಿಟ್ಟರೆ ಅವತ್ತಲ್ಲಿ ತಾವು ರಾಜಕೀಯದಿಂದ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ ಖಂಡಿತ ನನಗೂ ಆಸೆ ಇದೆ. ಅದನ್ನು ಪೂರ್ತಿ ಎಲ್ಲರಿಗೂ ಕೇಳಿಸ್ಬೇಕಂತಂದರೆ ಈಗಲೇ ಕೇಳಿಸ್ಬಿಟ್ರೆ ಎಲ್ಲ ಗ್ರಾಮದ ಅಂದರೆ ಹಳ್ಳಿ ಲೆವೆಲಲ್ಲೂ ಕೂಡ ಕಾಲಲ್ಲಿರೋನ ಕೈಲಿ ಹಿಡ್ಕೊಬಿಡ್ತಾರೆ ಆಡಿಯೋ ಪೂರ್ತಿ ಕೇಳಿಸ್ಬಿಟ್ರೆ. ಹಾಗಾಗಿ ಈಗ ಸದ್ಯಕ್ಕೆ ಬೇಡ. ಅದನ್ನು ಎಲ್ಲಿ ಸಮಗ್ರ ತನಿಖೆ ಎಲ್ಲಿ ಕೊಡಬೇಕು, ಆ ತನಿಖೆ ಕೊಟ್ಟು ಅನಂತರ ಬೇಕಾದ್ರೆ
ತನಿಖಾಧಿಕಾರಿಗಳಾಗಿರ್ಬೋದು ಕೋರ್ಟಲ್ಲಿ ಆಗಿ ಬಿಡುಗಡೆ ಮಾಡಲಿ ಅಲ್ಲಿ. ಈಗ ಬಿಡುಗಡೆ ಮಾಡೋದು ಬೇಡ. ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾರೆ ಅನ್ನೋ ಕಾರಣದಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಅದನ್ನು ಬಿಟ್ಟಿಲ್ಲ ನಾವಲ್ಲಿ. ಜನಗಳಿಂದ ಆಯ್ಕೆಯಾದಂಥ ಜನಗಳಿಗೋಸ್ಕರ ಮಾಡೋಂಥ ಸರ್ಕಾರ ಜನರ ಮಾನವನ ಹಾನಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಬಿಡಬೇಕಾ ನಾವಿನ್ನು ಅಲ್ಲಿ? ಯಾವುದೇ ಕಾರಣಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ಅಲ್ಲಿ. ಚುನಾವಣೆ ಕಳೆದ ತಕ್ಷಣದಲ್ಲಿ ನಮ್ಮದೇ ಆದ ಕಾನೂನು ಹೋರಾಟ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ಸರ್ಕಾರ ಪತನವಾಗ್ತದೆ. ಜೀವನದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಇದು. ಈಗ ಮೊನ್ನೆ ಪ್ರಜ್ವಲ್ ಅವನ ಆರೋಪಿ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಜನ ಮುಗಿಬಿದ್ರು. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಲ್ಲಿ ಇದು ಮನುಷ್ಯನ ನಿಜ ಗುಣ ಇದು. ಈಗ ಅವನು ತಪ್ಪಿತಸ್ಥ ಅಂತ ಯಾವಾಗ ಗೊತ್ತಾಯಿತು ನಾನು ದಾಖಲೆ ಬಿಡುಗಡೆ ಮಾಡಿದ್ನ ಅಲ್ಲಿ ಅದು ಅವಿಯಸ್ಲಿ ಅದು ಮಾಡೇ ಮಾಡ್ತಾರಲ್ಲಿ. ಹಾಗೆ ತಪ್ಪೇನಿಲ್ಲ. ಅದರಲ್ಲಿ ಜನ ಅರ್ಥ ಆಗಿದೆ ಈಗ ಅಲ್ಲಿ. ಕಾಂಗ್ರೆಸ್ನಲ್ಲಿ ಎಷ್ಟು ಕೊಳಕು ಸಂಸ್ಕೃತಿ ಇರೋಂಥ ಜನಗಳಿದ್ದಾರೆ ಅಂತೇಳಿ ಈಗ ಗೊತ್ತಾಗಿದೆ ಅಲ್ಲಿ. ಆಮೇಲೆ ಕಾಂಗ್ರೆಸ್ನವರು ಯಾವ ರೀತಿ ಬೇರೆಯವ್ರನ್ನ ದಾಳುವ ಬಳಸ್ಕೊತಾರೆ ಅಂತ ಕೂಡ ಸಾಬೀತಾಗಿದೆ. ಹಾಗಾಗಿ ಆ ಪೋಸ್ಟರ್ ಅನಿಸಿರೋ ತಪ್ಪೇನಿಲ್ಲ ಅಲ್ಲಿ. ಅವರ ಮನಸ್ಥಿತಿ ತಕ್ಕನೆ ಅನಿಸಿದ್ದಾರೆ. ಸರ್ಕಾರ ಅಂತ ಅಂದಮೇಲೆ ಸರ್ಕಾರದ ಅಧೀನದಲ್ಲಿ IG DG ಮತ್ತು ಕಮಿಷನ್ ಎಲ್ಲ ಬರ್ತಾರೆ ಅಲ್ಲಿ. ಇವತ್ತು ಎಲ್ಲ IPS ಆಫೀಸರ್ಗಳನ್ನ ಹಾಕಿದ್ದಾರೆ ಅಲ್ಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಪೋಸ್ಟಿಂಗ್ ಒಳ್ಳೆ ಕಡೆ ಪೋಸ್ಟಿಂಗ್ ಬೇಕು. ಓಕೆ, ದೇವರಾಜೇಗೌಡ ಅವರು ಕೂಡ ನೇರವಾಗಿ ಆರೋಪವನ್ನ ಈ ಪೆನ್ ಡ್ರೈವ್ ಲೀಕ್ನ ಹಿಂದೆ ಇರುವಂಥದ್ದು DK ಶಿವಕುಮಾರ್ ಅವರೇ. ಅದರಲ್ಲೂ ಕೂಡ ನನ್ನ ಮೇಲೆ ಗೂಬೆ ಕೂರ್ಸಕ್ಕೆ ಬಂದರೆ, ನನ್ನ ಮೇಲೆ ಆಮಿಷ ಒಡ್ಡಿದ್ರು, ಬಟ್ ನಾನು ಅದು ಯಾವುದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ. ನನ್ನ ಮೇಲೆ ಗೂಬೆ ಕೂರ್ಸಕ್ಕೆ ಬಂದರೆ ಆಡಿಯೋ ಸಂಪೂರ್ಣವಾಗಿ ರಿಲೀಸ್ ಮಾಡ್ತೀನಿ, ಸಮಯ ಬರುತ್ತೆ, ಬಹಿರಂಗವಾಗಿ ಚರ್ಚೆಗೆ ಬೇಕಾದರೂ ಬರಲಿ, ನಾನು ಸವಾಲು ಹಾಕ್ತೀನಿ, ವಿಧಾನಸೌಧದಲ್ಲೇ ಕುತ್ಕೊಂಡು ಚರ್ಚೆ ಮಾಡೋಣ, ಬರಲಿ ಬೇಕಾದರೆ ಗಾಂಧಿ ಪ್ರತಿಮೆ ಬಳಿ ಅಂತ ಸವಾಲು ಹಾಕಿದ್ದಾರೆ.